ದುಡ್ಡು ಕೊಡಂಗಿಲ್ಲ, ಅದೇ ನನ್ ಗಂಡನೇ ಸ್ಪಾನ್ಸರ್ ಮಾಡ್ತಾರೆ. ವಿಡಿಯೋ ನೋಡಿದ್ರೆ ಸಾಕು ಎಲ್ಲರಿಗೂ ಪಾರ್ಸಲ್ ಮಾಡ್ತಾರೆ. ಅಷ್ಟಕ್ಕೆ ಒಂದು 200 ರೂಪಾಯಿ, ಒಂದ್ ಬಾಟ್ಲಿಗೆ 200 ರೂಪಾಯಿ. ಆಮೇಲೆ ಗೊತ್ತಾಯ್ತು ಕಾರ್ಡೇ ತಗೊಂಡೋಗಿಲ್ಲ, ವ್ಯಾಲೆಟೇ ತಗೊಂಡೋಗಿಲ್ಲ ಅಂತ. ನಾರ್ಮಲ್ ಆಗಿ ಇಲ್ಲಿ ಎಲ್ಲಾರು ಮನೆ ಇಲ್ದೋರು ಒಂದ್ ಕಾರ್ ಇದ್ದೇ ಇರುತ್ತೆ ಎಲ್ಲಾರ ಹತ್ರನು. ಫಸ್ಟ್ ಬಂದಾಗ 4 years ಬ್ಯಾಕ್ ಹಂಗೆ ಎತ್ಕೊಂಡ್ ಬಂದಿದ್ ನಾವು ನೀರ್ ತರಕ್ಕೂ ಕಾರಲ್ಲಿ ಹೋಗ್ಬೇಕಾ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು RC ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್. ನಾವು ನಿಮ್ಮ ಮನೆ ಹುಡುಗರು ಕೆಂಪ ಅಂಡ್ ಕೆಂಪಿ. ಸೊ ಇವತ್ತಿಂದು ವಿಡಿಯೋ ಏನಪ್ಪಾ ಅಂತಂದ್ರೆ, ಮನೆಯಲ್ಲಿ ನೀರ್ ಖಾಲಿ ಆಗ್ಬಿಟ್ಟಿದೆ. ಸೊ ನೀರ್ ತಗೊಂಬರೋಣ ಅಂತ ಹೋಗ್ತಾ ಇದೀವಿ. ಸೊ ನಾವ್ ಎಲ್ಲಿಂದ ನೀರ್ ತರ್ತೀವಿ ಏನು ಅಂತ ನಿಮ್ಗೂ ತೋರಿಸ್ತೀವಿ, ಬನ್ನಿ. ಇವಾಗ ನಮ್ ಕೆಂಪ ಅವರು ಇಟ್ರು ವಾಟರ್ ಕ್ಯಾನ್ಸ್ ಎಲ್ಲ ಕಾರ್ ಒಳಗಡೆ. ಬಾವಿಲಿ ನೀರ್ ಸೇರ್ಕೊಂಡು ತಲೆ ಮೇಲೆ ಎತ್ಕೊಂಡ್ ಬರ್ತಾರೆ. ನೀರಿನ ಕ್ಯಾನ್ ತಲೆ ಮೇಲೆ ಇಟ್ಕೊಂಡ್ ನಡ್ಕೊಂಡ್ ಬರೋದಂಗೆ ವಯ್ಯಾರಮ್ಮ ವಯ್ಯಾರಿ ಅಂತ ಎತ್ಕೊಂಡ್ ಬರ್ತಾಳೆ. ನೋಡಿ ಗೈಸ್ ಹೆಂಗೆ, ಇಲ್ಲಿ ನೀರ್ ತರಕ್ಕೂ ಕಾರಲ್ಲಿ ಹೋಗ್ಬೇಕಾ? ಇನ್ನೇನಿದ್ರಲ್ಲಿ ಹೋಗ್ತೀಯ? ನಡ್ಕೊಂಡ್ ಹೋಗ್ತೀಯಾ? ತಲೆ ಮೇಲೆ ಎತ್ಕೊಂಡ್ಬರ್ತೀಯ? ಅದೇ ಇವಾಗ ನಮ್ ಊರ್ ಕಡೆ ಎಲ್ಲಾ ತರ್ತಾರ ಗೊತ್ತಾ, ಬಿಂದಿಗೆಯಲ್ಲಿ ನೀರ್ ಇಡ್ಕೊಂಡು ತಲೆ ಮೇಲೆ ನೀರು ತಗೊಂಡ್ ಬಂದಿದೀನಿ ಯಾವಾಗೋ ಒಂದ್ಸರಿ. ಹಂಗೆ ಊರಿಗೆಲ್ಲ ಹೋದಾಗ ಎತ್ಕೊಂಡು ಬರ್ತೀವಲ್ಲ, ಆ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗಲ್ಲ ಇಲ್ಲಿ. ಇಬ್ರು ಬರೋಣ ಹಿಂಗೆ ಅಷ್ಟೇ, ಫುಲ್ ಫೇಮಸ್ ಆಗ್ಬಿಡ್ತೀವಿ. ಅದೇ ಫಸ್ಟ್ ಬಂದಾಗ ಹಂಗೆ ಬಂದಿದ್ದು, ಫುಲ್ ಫೇಮಸ್ ಆಗಿದ್ದು ಅವಾಗ. ಫಸ್ಟ್ ಬಂದಾಗ 4 years ಬ್ಯಾಕ್ ಹಂಗೆ ಎತ್ಕೊಂಡ್ ಬಂದಿದ್ ನಾವು ನೀರ್ನ. ರೋಡಲ್ಲಿ ಎತ್ಕೊಂಡು ಹೋಗಿ ಎಲ್ಲಾರು ನಿನ್ಸ್ಬಿಟ್ಟು ಕೇಳಿದ್ರು ಬೇಕಾ ಡ್ರಾಪು ಅಂತ. ಹೌದಾ? ಹಂಗ್ ಕೇಳ್ತಾರ ಇಲ್ಲಿ ಯಾರಾದ್ರು? ಯಾವ್ರು ಸುಮ್ನೆ ಕಾಮಿಡಿ ಮಾಡಕ್ ಕೇಳಿದ್ರು, ನಮ್ಮನ್ನ ಕಾಮಿಡಿ ಮಾಡ್ಕೊಂಡು ಕೈಯಲ್ಲಿ ಎತ್ಕೊಂಡು ಹೋಗ್ತಾವ್ರೆ ಅಂತ. ಕಾರಲ್ಲೇ ಹೋಗ್ಬೇಕು ನೀರ್ ತರ್ಬೇಕು ಅಂತಂದ್ರೆ. ಸೊ ನಿಮ್ಗೂ ತೋರಿಸ್ತೀವಿ ಬನ್ನಿ. ಬಂದ್ವಿ ಗೈಸ್, ಇವಾಗ ಆಲ್ಮೋಸ್ಟ್ 2 kilometers ನಮ್ಮ ಮನೆಯಿಂದ 2 kilometers ಬಂದಿದೀವಿ. ಇವಾಗ ನೋಡಿ, ನಾವು ಹೇಳ್ಕೋಬಹುದು ಎಷ್ಟು ಕಷ್ಟಪಟ್ಟು ಬೆವ್ರು ಸುರಿಸಿ 2 kilometer ಬಂದಿದೀವಿ. 2 kilometer ಬಂದಿದೀವಿ ನೀರ್ ತಗೊಂಬರಕ್ಕೆ ಅಂತ. ಕಾರಲ್ಲಿ ಬಂದಿದ್ಯಾ? ಬೆವ್ರೇನ್ ಸುರಿತೆ ಅಲ್ಲ, ಇವಾಗ ಊರ್ ಕಡೆ ಎಲ್ಲ ಹೇಳ್ತಾರಲ್ಲ, 2 kilometer ಇಂದ ನಾವ್ ನೀರ್ ತಗೊಂಡ್ಬಂದ್ವಿ ಅಂತ. ನಾವ್ ಹಂಗ ಹೇಳ್ಬೋದು ನೋಡಿ, 2 kilometer ಕಾರಲ್ಲಿ ಬಂದ್ಬಿಟ್ಟು ನೀರ್ ತಗೊಂಡ್ ಹೋಗ್ತಿವಿ ಮನೆಗೆ ಅಂತ. ನೋಡಿ ಗೈಸ್, ಅದೇ ವಾಟರ್ ಸ್ಪ್ರಿಂಗ್ ಪ್ಯೂರ್ H2O ಟು ಗೋ ಅಂತೆ. ಇಲ್ಲೇನ್ ಗೊತ್ತಾ, ಯೂಶಲಿ ಇಲ್ಲೆಲ್ಲ ಟ್ಯಾಪ್ ವಾಟರ್ ಕುಡಿತಾರೆ. ಬಟ್ ನಮ್ಗೇನಂದ್ರೆ ಇಂಡಿಯಾದಲ್ಲೆಲ್ಲ ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತಲ್ಲ, ಆಲ್ಮೋಸ್ಟ್ ಇವಾಗ ಎಲ್ಲಾ ಮನೇಲೂ ಫಿಲ್ಟರ್ಸ್ ಅಂತೂ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಅದ ಪ್ರಾಕ್ಟೀಸ್ ಆಗಿರೋದ್ರಿಂದ ನಮ್ಗೇನೋ ಟ್ಯಾಪ್ ವಾಟರ್ ಕುಡಿಯೋಕ್ ಒಂಥರ ಅನ್ಸುತ್ತೆ. ಅದಕ್ಕೆ ಫಿಲ್ಟರ್ ಕೂಡ ಹಾಕಿಸ್ಕೋಬಹುದು. ಬಟ್ ಸ್ಟಿಲ್ ಈ ಆಪ್ಷನ್ ಇರೋದ್ರಿಂದ ಇಲ್ಲಿಗೆ ಬರ್ತೀವಿ ನೀವು ನೋಡಿ ಗೈಸ್. ಇಲ್ಲಿ ಒಳಗಡೆ ಕೊಟ್ಟಿದೀವಿ ಇವಾಗ ವಾಟರ್ ಕ್ಯಾನ್ಸ್ ತಗೊಂಡ್ ಬಂದಿದ್ವಲ್ಲ ಅದನ್ನ. ಸೊ ಅವರು ಒಳಗಡೆ ಫಿಲ್ ಮಾಡ್ಬಿಟ್ಟು ನಮ್ಗೆ ಕೊಡ್ತಾರೆ. ಈ ತರ ಅವರೇ ಟ್ರಾಲಿನಲ್ಲಿ ವಾಟರ್ ಕ್ಯಾನ್ಸ್ ನ ನೀರೆಲ್ಲ ಫಿಲ್ ಮಾಡ್ಬಿಟ್ಟು ತಗೊಂಡ್ಬಂದು ಕಾರ್ ಡಿಕ್ಕಿವರೆಗೂ ಡ್ರಾಪ್ ಮಾಡಿ ಹೋಗ್ತಾರೆ. ಗೈಸ್ ಇವಾಗ ಫಿಲ್ ಮಾಡಿಸ್ಕೊಂಡು ಬಂದ್ವಿ. ಆಕ್ಚುಲಿ ಏನಂತಂದ್ರೆ, ಅಲ್ಲಿ ವಿಡಿಯೋ ತಗೋಬಹುದು, ತಗೊಳಂಗಿಲ್ಲ ಆ ತರ ಎಲ್ಲ ಏನಿಲ್ಲ. ಬಟ್ ದೇವರ್ ನಾಟ್ ಕಂಫರ್ಟಬಲ್, ಒಂದ್ ಸ್ವಲ್ಪ ಅವ್ರು ಕಂಫರ್ಟಬಲ್ ಫೀಲ್ ಮಾಡ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ನಾವು ತಗೊಳಕ್ ಹೋಗ್ಲಿಲ್ಲ ವಿಡಿಯೋನ. ಓಕೆ, ನೀವು ಯಾವಾಗ್ಲೂ ಇಲ್ಲಿ ಬಂದಾಗಿಂದ ಫಿಲ್ಟರ್ ವಾಟರ್ ಇದನ್ನ ತಗೊಳ್ಳೋದು? ಇದೇ ತರ ಅಲ್ಲಿ ಇತ್ತಲ್ಲ, ನಾನು ಫಸ್ಟ್ ಬಂದಾಗ ಇಲ್ಲೇ ಹತ್ರ ನಮ್ಮ ಮನೆ ಇದ್ದಿದ್ದು. ಇಲ್ಲಿಂದ ಐ ಥಿಂಕ್ 1 kilometer ಅಷ್ಟೇ ನಮ್ದು. ಅಲ್ಲಿಂದ ನಾರ್ಮಲ್ ಆಗಿ ನಡ್ಕೊಂಡು ಹೋಗಿ ತರ್ತಿದ್ದು. ಅವಾಗ್ಲೇ ಹೇಳ್ದೆ ಗೊತ್ತಾ, ಯಾರು ಆಡ್ಕೊಂಡ್ರು ಕೇಳಿದ್ರು, ಅವರು ನಕ್ಕೊಂಡು ಹೋದ್ರು. ಹುಡುಗರು, ನಾರ್ಮಲ್ ಹುಡುಗರು, ಅವ್ರು ಎಲ್ ಬೇಕಾ ಅಂತ ಕೇಳಿದ್ರು. ಏನ್ಕಂದ್ರೆ ನಾರ್ಮಲ್ ಆಗಿ ಇಲ್ಲಿ ಎಲ್ಲಾರು ಮನೆ ಇಲ್ದೋರು ಒಂದ್ ಕಾರ್ ಇದ್ದೇ ಇರುತ್ತೆ ಎಲ್ಲಾರ ಹತ್ರನು. ಇಲ್ಲಿ ಆಚೆ ಮನೆಯಿಂದ ಆಚೆ ಹೋಗ್ತಿದೀಯಾ ಅಂದ್ರೆ ಕಾರಲ್ಲೇ ಹೋಗೋದವ್ರು. ನಾರ್ಮಲ್ ಆಗಿ ನೀನ್ ಏನೇ ಆಗಿ ಶಾಪಿಂಗ್ ಹೋಗ್ಬೇಕು ಅಂದ್ರೆ ಅಷ್ಟೇ, ಇಲ್ಲ ಗ್ರಾಸರಿಗೆ ಹೋಗ್ಬೇಕು ಅಂದ್ರೆ ಕಾರ್ ತಗೊಂಡೋಗೇ ಹೋಗ್ತಾರೆ. ಇಲ್ಲ ಅಂದ್ರೆ ನಾವು ವಾಟರ್ನೇ ಕೈಯಲ್ಲಿ ಇಟ್ಕೊಂಡು ಹೋಗ್ತಿದ್ದೋ. 4 ಜನ ಫಸ್ಟ್ ಟೈಮ್ ಬಂದಿದ್ ನಾವು. ಫಸ್ಟ್ ಬಂದು ಇಲ್ಲಿ ಮನೆ ಮಾಡ್ಕೊಂಡ್ವಲ್ಲ, ಮನೆ ಮಾಡ್ಕೊಂಡು 4 ಜನ ಇದ್ದೋ. ಮನೆ ಮಾಡ್ಕೊಂಡು ವಾಟರ್ ಬಾಟ್ಲ್ ಎತ್ಕೊಂಡು 4 ಜನನು ಒಂದೊಂದ್ ಈ ತರ ವಾಟರ್ ಬಾಟ್ಲ್ ಎತ್ಕೊಂಡು ಹೋಗ್ತಾ ಇದ್ದೋ. ಅವಾಗ ನಿನ್ಸ್ಬಿಟ್ಟು ಕೇಳಿ ಇವ್ರು ಹಿಂಗ್ ಎತ್ಕೊಂಡು ಹೋಗ್ತಾವ್ರಲ್ಲ ಅಂತ. ಅವ್ರಿಗೆ ಅದ್ ಫಸ್ಟ್ ಟೈಮ್ ಅಲ್ಲ, ಅವರೆಲ್ಲ ನೋಡ್ತಿರ್ತಾರ ಆತರ. ಆಚೆಗೆ ಬಂದ್ರೆ ಸಾಕು, ಕೈಯಲ್ಲಿ ಅವ್ರೇನು ಕ್ಯಾರಿನೇ ಮಾಡಲ್ಲ, ಎಲ್ಲಾನು ಕಾರಲ್ಲೇ ಇರುತ್ತೆ ಆಟೋಮೆಟಿಕಲಿ. ನಾವು ಫಸ್ಟ್ ಟೈಮ್ ಹೋಗ್ಬಿಟ್ಟು ನೀರ್ನೇ ಕೈಯಲ್ಲಿ ಎತ್ಕೊಂಡು ಹೋಗ್ತಿದ್ವಲ್ಲ, ಅವ್ರಿಗೆ ಒಂಥರ ಡಿಫ್ರೆಂಟ್ ಫೀಲ್ ಆಯ್ತು. ಬಂದ್ ಅವ್ರು ಕೇಳ್ಬಿಟ್ಟು ನಕ್ಕೊಂಡು ಹೋಗಿದ್ರು ಅವರು. ಕರೆಕ್ಟ್. ಇಲ್ಲ ಆಕ್ಚುಲಿ ಹಂಗೆ ಗೊತ್ತಾ, ಯಾರು ಇನ್ನು ನಾವು ನೋಡೋದೇ ಇಲ್ಲ ಅಲ್ವಾ ರೋಡ್ ಮೇಲೆ ತುಂಬಾ ಈ ಲಗೇಜ್ ಹಿಡ್ಕೊಂಡು ಕ್ಯಾರಿ ಮಾಡೋದು ಆ ತರ ಎಲ್ಲ ಯಾರು ಮಾಡಲ್ಲ. ಫಸ್ಟ್ ಟೈಮ್ ಬಂದಿರ್ತಾರಲ್ಲ, ಇಮಿಗ್ರೆಂಟ್ಸ್ ಇರ್ತಾರೆ ಮ್ಯಾಕ್ಸಿಮಮ್, ಅವ್ರು ಆತರ ಎತ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿರೋರು ಯಾರು ಆತರ ತಗೊಂಡ್ ಹೋಗಲ್ಲ. ಏನೇ ಆದ್ರೂ ಒಂದ್ ಕಾರಲ್ಲೇ ತಗೊಂಡ್ ಹೋಗ್ತಾರೆ. ನೀನ್ ಮನೆಯಿಂದ ಆಚೆ ಬರ್ಬೇಕು ಅಂದ್ರೆ 1 kilometer ಇರುತ್ತೆ ಇಲ್ಲಿ. ನೋಡಿ ಇವಾಗ ನೀರ್ ತರೋದಕ್ಕೆ 2 kilometers ಬಂದಿದೀವಿ. ಬರ್ಬೇಕು ಅನ್ನಂಗಿರುತ್ತೆ, ಅದಕ್ಕೆ ಆತರ ಇರುತ್ತೆ ಅಷ್ಟೇ.
ನೋಡಿ ಗೈಸ್, ಕಲ್ಚರಲ್ ಡಿಫ್ರೆನ್ಸಸ್ ಏನು ಮಾಡಕ್ಕಾಗಲ್ಲ. ನಾವ್ ಇವಾಗ ಹೆಂಗೆ ಇಂಡಿಯಾದಲ್ಲೆಲ್ಲ ಮನೆ ಹತ್ರ ಇದ್ರೆ ಆಬ್ವಿಯಸ್ಲಿ ನಡ್ಕೊಂಡೆ ಹೋಗ್ತೀವಿ ಅಥವಾ 2 ವೀಲರ್ಸ್ ಯೂಸ್ ಮಾಡ್ತೀವಿ. ಇಲ್ಲಿ ಎಲ್ಲದಕ್ಕೂ ಕಾರ್ ಎತ್ತಲೇಬೇಕು ಅಲ್ವಾ? ನೋಡಿ ಗೈಸ್, ಈ ತರ ಕಾರ್ಡ್ ಕೊಟ್ಟಿರ್ತಾರೆ. ಆಕ್ಚುಲಿ ಇದು $20 ಪೇ ಮಾಡಿದೀವಿ ಫಸ್ಟ್ ಈ ಕಾರ್ಡಿಗೆ. ನಾವು 2 ಟೈಮ್ಸ್ ಬಂದಿದೀವಿ, ಆಲ್ರೆಡಿ 2 ಟೈಮ್ಸ್ ತಗೊಂಡಿದೀವಿ. 10 ಲೀಟರ್ಸ್ ತಗೋಬಹುದು ನಾವು ಈ $20 ಕಾರ್ಡ್ ನ ಯೂಸ್ ಮಾಡ್ಕೊಂಡು. 10 ಬಾಟಲ್ಸ್ ಓಕೆ, 10 ಬಾಟಲ್ಸ್. ಅದ್ ಎಷ್ಟ್ ಲೀಟರ್ ಇವಾಗ 1 ಬಾಟ್ಲ್ ನಮ್ದಿರೋದು? 5 ಗ್ಯಾಲನ್ ಹಿಡಿಯುತ್ತೆ. ಒಂದು 5 ಗ್ಯಾಲನ್ ಅಂದ್ರೆ 4 ಲೀಟರ್, ಆಲ್ಮೋಸ್ಟ್ 4 ಲೀಟರ್ಗೆ 1 ಗ್ಯಾಲನ್ ಅಂತಾರೆ ಇಲ್ಲಿ. ಓಕೆ, ಲೀಟರ್ ಲೆಕ್ಕದಲ್ಲಿ ಹೇಳಲ್ಲ, ಇಲ್ಲಿ ಗ್ಯಾಲನ್ ಲೆಕ್ಕದಲ್ಲಿ ಹೇಳ್ತಾರೆ. ಅಲ್ಲಿ 1, 2, 3 ಐತಲ್ಲ, ಅದು ಕರೆಕ್ಟ್ ನಂಬರ್ಸ್ ಇದೆ ಏನೋ. ಈಚ್ 1, 2, 3 ಅಂದ್ರೆ 1 ಗ್ಯಾಲನ್ ಅಂತ. 1 ಬಾಟಲ್ ತುಂಬಿಸ್ಬೇಕು ಅಂದ್ರೆ 5ನ ಇದ್ ಮಾಡ್ತಾರೆ, ಸರ್ಕಲ್ ಮಾಡ್ತಾರೆ. ನಾವ್ 2 ಸಲ ಬಂದಿದ್ದೀವಿ, 3 ಆಲ್ಮೋಸ್ಟ್ 13 ಇದ್ ಮಾಡಿದ್ದಾರೆ, ಕವರ್ ಮಾಡಿದ್ದಾರೆ. ನೋಡಿ 30 ಗ್ಯಾಲನ್ಸ್ ಕೊಟ್ಟಿದ್ದಾರೆ ನಮ್ಗೆ ನೀರು ಅಂತ. ಇನ್ನು 20 ಗ್ಯಾಲನ್ಸ್ ತಗೊಬಹುದು. ಇಲ್ಲಿ 30 ವರ್ಗು ಮಾರ್ಕ್ ಮಾಡಿದ್ದಾರೆ. ಇನ್ನು 20 ಗ್ಯಾಲನ್ಸ್ ತಗೋಬಹುದು ನಾವ್ ಹಂಗಂದ್ರೆ. ಒಂದ್ ಬಾಟ್ಲು 4 ಗ್ಯಾಲನ್ಸ್ ಹಿಡಿಯುತ್ತೆ. 4 ಗ್ಯಾಲನ್ಸ್ ಅಲ್ಲ, 5 ಗ್ಯಾಲನ್ಸ್ ಹಿಡಿಯುತ್ತೆ. 20 ಲೀಟರ್ಸ್ ಬಾಟ್ಲ್ ಅದೆಲ್ಲ. ಸರಿನಾ? ಅಷ್ಟೇ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ರೀಸೆಂಟ್ ಆಗಿ ಇನ್ಕ್ರೀಸ್ ಮಾಡಿದ್ದಾರೆ ಅದನ್ನ. ನಾರ್ಮಲ್ ಆಗಿ ಫಸ್ಟ್ ರೀಸೆಂಟ್ ಆಗಿ ಬರ್ತಿದೆ 2 ಮಂತ್ಸ್ 3 ಮಂತ್ಸ್ ಬ್ಯಾಕ್ 17.5 ಇತ್ತು. ಇದು $17.5 ಅಲ್ಲಿ $18 ಇತ್ತು. ಇವಾಗ $20 ಮಾಡಿದ್ದಾರೆ. ಇನ್ಫ್ಲೇಷನ್ ನೋಡಿ ಹೆಂಗ್ ಓಡ್ತಾ ಇದೆ. ಕರೆಕ್ಟ್. ಇಂಡಿಯಾದಲ್ಲೆಲ್ಲ ₹5 ಕಾಯಿನ್ ಹಾಕಿ ತಗೊಳ್ಳೋದಿದೆ ತಾನೆ? ₹5 ಇದೆ, ಅದು ₹5 ಕಾಯಿನ್ ಹಾಕಿದ್ರು. ಪ್ರೈವೇಟ್ ಅಲ್ಲಿ ಹೋದ್ರೆ ಅಲ್ಲೂ ₹20 ₹30 ಇರ್ಬೇಕು. ಅದು ತನ್ನ ಮನೆ ಹತ್ರನೇ ಕೊಟ್ಟು ಹೋಗ್ತಾರೆ. ಬಟ್ ಇದು 1 ಬಾಟ್ಲು ನೀವು ನೋಡಿದ್ರಲ್ಲ ಬ್ಲೂ ಕಲರ್ದು, ಆ 1 ಬಾಟ್ಲಿಗೆ $2 ಅಲ್ವಾ? 1 ಬಾಟ್ಲ್ $2 ಅಂದ್ರೆ ಅಷ್ಟಕ್ಕೆ ಒಂದು $200. 1 ಬಾಟ್ಲಿಗೆ $200. ಅಲ್ಲಿ $200 ಕೊಟ್ರೆ ಮನೆ ಹತ್ರ ತಂದು ಕೊಟ್ಟು ಹೋಗ್ತಾರೆ. ಅವ್ರೆ $200 ಬೇಕಾಗಿಲ್ಲ ಅನ್ಕೋತೀನಿ. ಒಂದು ಬಾಟ್ಲ್ ಎಷ್ಟು ಕಡಿಮೆ ಇರೋದು ಗೊತ್ತಿಲ್ಲ ನನ್ಗೆ. ಇವಾಗ ಅವಾಗೇನ $20 ಇತ್ತೇನೋ. ನನಗೂ ಐಡಿಯಾ ಇಲ್ಲ. ಒಟ್ನಲ್ಲಿ ಅದೇ ₹5 ಕಾಯಿನ್ ಹಾಕ್ಬಿಟ್ಟು ನೀರ್ ಬರೋದು ಅಷ್ಟೇ. ನಾನು ಕೊಡಲ್ಲ, ಅದ್ ನೀನೇ ಹೋಗಿ ತರ್ಬೇಕು. ಬೇರೆದು ಪ್ರೈವೇಟ್ ಇವ್ರು ಇರ್ತಾರಲ್ಲ, ಅವರು ಆಲ್ಮೋಸ್ಟ್ $50 $20 ಗೊತ್ತಿಲ್ಲ, ಅದ್ ಕೊಟ್ರೆ 1 ಬಾಟ್ಲ್ ಬಂದು ಮನೆ ಹತ್ರ ಇಟ್ಟು ಹೋಗ್ತಾರೆ. ಇವಾಗ ನಾವು ತಗೊಂಡಿದೀವಲ್ಲ ಆತರ ಬಾಟ್ಲ್. ಅದೇ ನೋಡಿ, ಇಲ್ಲಿ 1 ಬಾಟ್ಲ್ ಆತರ $200 ಪ್ರೈಸ್ ಇದೆ. ಆಪಲ್ ಪಾರ್ಕ್ ಆಕ್ಚುಲಿ ನಮ್ಮ ಮನೆಗೆ ವಾಕಬಲ್ ಡಿಸ್ಟೆನ್ಸ್, ಸಿಕ್ಕಾಪಟ್ಟೆ ಹತ್ರ. ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಇದು ಆಪಲ್ ಅವ್ರದ್ದು ಆಫೀಸ್ ಅಲ್ವಾ? ಆಫೀಸ್ ಅದು. ಈ ಕಡೆ ರೈಟ್ ಅಲ್ಲಿ ಇರೋದು ಇದು ವಿಸಿಟರ್ ಪಾರ್ಕ್. ಆಕ್ಚುಲಿ ಇದೇ ನಾ ಬಿಗ್ಗೆಸ್ಟ್ ಆಪಲ್ ಪಾರ್ಕ್. ಅದೇ ಮೇನ್ ಆಫೀಸ್ ಅದು. ಓಕೆ, ಇದೇ ಮೇನ್ ಆಫೀಸ್. ಇವಾಗ ತೋರಿಸ್ತಾ ಇದೀವಲ್ಲ, ಅದೇ ಮೇನ್ ಆಪಲ್ ಆಫೀಸ್. ಸ್ಪೇಸ್ ಶಿಪ್ ಅಂತ ಹೇಳ್ತಾರೆ. ಓಕೆ, ಅದಕ್ಕೆ ಸ್ಪೇಸ್ ಶಿಪ್ ಅಂತ ಕರೀತಾರೆ. ಇದೆಲ್ಲ ಫುಲ್ ಆಪಲ್ ಪಾರ್ಕ್. ಇದು ಆಪಲ್ ಸ್ಟೋರ್ಸ್. ನೋಡಿ, ಯಾರಿಗಾದ್ರೂ ಆಪಲ್ ಬೇಕು ಅಂದ್ರೆ ಹೇಳ್ಬಿಡಿ, ಇವಳು ತಂದು ಪಾರ್ಸಲ್ ಮಾಡ್ತಾಳೆ. ನೋಡಿ, ಆಪಲ್ ಯಾರಿಗಾರಿಗೆ ಬೇಕು ಕಮೆಂಟ್ ಮಾಡಿ. ಪಾರ್ಸಲ್ ಕೊಡಂಗೇನಿಲ್ಲ. ದುಡ್ಡು ಕೊಡಂಗಿಲ್ಲ, ಅದೇ ನನ್ ಗಂಡನೇ ಸ್ಪಾನ್ಸರ್ ಮಾಡ್ತಾರೆ. ಅವಳು ವಿಡಿಯೋ ನೋಡಿದ್ರೆ ಸಾಕು, ಎಲ್ಲರಿಗೂ ಪಾರ್ಸಲ್ ಮಾಡ್ತಾಳೆ. ನೋಡಿ, ನಾನ್ ಸ್ಪಾನ್ಸರ್ ಅಂದ್ರೆ ಅರ್ಧ ಕೆಜಿ 1 ಕೆಜಿ ಇದ್ದು ಕವರ್ ಅಲ್ಲಿ ಬರ್ತದಲ್ಲ, ಅದನ್ನ ಬೇಕಾದ್ರೆ ಸ್ಪಾನ್ಸರ್ ಮಾಡ್ತೀನಿ. ಯಾರ್ಯಾರಿಗೆ ಬೇಕು ಹೇಳಿ. ನೋಡಿ, ಯಾರಿಗ್ ಬೇಕು ಕಮೆಂಟ್ ಮಾಡಿ, ಸ್ಪಾನ್ಸರ್ ಮಾಡ್ಬಿಟ್ಟು ಇಲ್ಲಿಂದ ಪಾರ್ಸಲ್ ಮಾಡಿ ಕಳಿಸ್ತೀವಿ. ಗೈಸ್, ಇವಾಗ ಹಂಗೆ ನೀರ್ ತಗೊಂಡು ಇಂಡಿಯನ್ ಸ್ಟೋರ್ಸಿಗೆ ಬಂದ್ವಿ. ಮನೇಲಿ ಎಲ್ಲಾ ತರಕಾರಿನೂ ಫುಲ್ ಖಾಲಿ ಆಗ್ಬಿಟ್ಟಿದೆ. ಲಾಸ್ಟ್ ವೀಕು ಹೋಗ್ಲಿಲ್ಲ, ಫುಲ್ ಟ್ರಿಪ್ ಹೊಡ್ಕೊಂಡು ಇಂಡಿಯನ್ ಸ್ಟೋರ್ಸಿಗೆ ಬರಕ್ಕೆ ಆಗ್ಲಿಲ್ಲ ಗ್ರಾಸರಿ ಶಾಪಿಂಗಿಗೆ. ಸೊ ಇವಾಗ ಗ್ರಾಸರಿ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ಹಂಗೆ ಫುಲ್ ನನ್ಗೆ ಐಸ್ ಕ್ರೀಮ್ ಕೊಡಿಸ್ತಾರಂತೆ ಇವತ್ತು ಅಲ್ವಾ? ಐಸ್ ಕ್ರೀಮ್ ಸುಮ್ನೆ ಟ್ರೀಟ್. ಐಸ್ ಕ್ರೀಮ್ ತಿನ್ನಕ್ಕೆಲ್ಲ ರೀಸನ್ ಬೇಕಾ? ಅಲ್ಲ, ಐಸ್ ಕ್ರೀಮ್ ಕೊಡ್ಸೋದಕ್ಕೂ ಒಂದ್ ರೀಸನ್ ಬೇಕಾ? ಹೌದು, ಮತ್ತೆ ಹಂಗಲ್ಲ. ಯಾವಾಗ ಅಂದ್ರೆ ಯಾವಾಗ ತಿನ್ಬೇಕು ಅಂತ ಅನ್ಸ್ದಾಗೆಲ್ಲ ತಿಂತಾ ಇರ್ಬೇಕು, ಅದೇ ಖುಷಿ. ಆಯ್ತಾ? ಓಕೆ ಗೈಸ್, ಬನ್ನಿ. ಇವಾಗ ಬಂದ್ವಿ, ಒಳಗಡೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಹಂಗೆ ಮನೆಗೆ ಹೋಗೋದು. ಓಕೆ, ಆಮೇಲೆ ಸಿಗ್ತೀವಿ, ಬಾಯ್. ಇವಾಗ ನಮ್ಮ ಕೆಂಪ ಅವರು ಶಕ್ತಿ ಪ್ರದರ್ಶನ ಮಾಡ್ತಾರೆ. ಇದನ್ನೇ ಡಂಬಲ್ಸ್ ಅನ್ಕೊಂಡು ಎತ್ತುತ್ತಾರೆ ಇವಾಗ. ಅಪ್ಪಾ, ಫುಲ್ ಬೈಸೆಪ್ಸ್ ನೋಡ್ರಪ್ಪ, ಫುಲ್ಲು. ಓಕೆ ಗೈಸ್, ಮನೆಗೆ ಬಂದ್ವಿ. ಇವಾಗ ಏನಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಇಂಡಿಯನ್ ಸ್ಟೋರ್ಸ್ ಅಲ್ಲಿ. ಹೆಂಗಂದ್ರೆ ಫುಲ್ ಮನೆಗೆ ಹೋಗ್ಬಿಟ್ಟು ಹೋಗೋಣ, ನೀರ್ ಇಟ್ಬಿಟ್ಟು ಆಮೇಲೆ ಹೋಗೋಣ ಅಂದೆ. ಬೇಡ ಹೋಗೋಣ ಹಂಗೆ ಅಂತ ಹೇಳಿದ್ರು. ನಾನೇನಂದ್ರೆ ಮತ್ತೆ ಮನೆಗೆ ಯಾಕೆ ಬರೋದು, ಹಂಗೆ ಆನ್ ದಿ ವೇ ಹೋಗ್ಬಿಟ್ಟು ಹೆಂಗು ಗ್ರಾಸರೀಸ್ ತಗೊಂಬಂದ್ಬಿಟ್ರೆ ಆಯ್ತಲ್ವಾ ಅಂತ ಹಂಗೆ ಹೋದ್ವಿ. ಆಯ್ತಾ, ನೋಡಿದ್ರೆ ಫಸ್ಟ್ ಹೇಳ್ಬಿಡ್ತೀನಿ ಆಯ್ತಾ. ಫಸ್ಟ್ ಎಲ್ಲ ಶಾಪಿಂಗ್ ಮುಗಿಸ್ಬಿಟ್ಟು ಬಿಲ್ಲಿಂಗ್ ಸೆಕ್ಷನ್ ಹತ್ರ ಬಂದ್ಬಿಟ್ಟು ಎಲ್ಲ ಆಲ್ರೆಡಿ ಅರ್ಧ ಕೊಟ್ಬಿಟ್ಟಿದೀವಿ. ಆಮೇಲೆ ಗೊತ್ತಾಯ್ತು
ಕಾರ್ಡೇ ತೊಗೊಂಡೋಗಿಲ್ಲ, ವ್ಯಾಲೆಟ್ಟೇ ತೊಗೊಂಡೋಗಿಲ್ಲ ಅಂತ. ಮನೇಲಿದೆ ವ್ಯಾಲೆಟ್ಟು, ಯಾಕಂದರೆ ಹೆಂಗೂ ವಾಟರ್ಗದು ಕಾರ್ಡ್ ಇದ್ದರೆ ಸಾಕಲ್ವಾ, ಕಾರ್ಡ್ ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದೀವಿ, ವ್ಯಾಲೆಟ್ ಇಲ್ಲೇ ಇದೆ ಮನೇಲಿ. ಆಮೇಲೆ ಏನು ಮಾಡೋದು, ಆಮೇಲೆ ಪಾಪ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಈ ಥರ ಏನೂ ಇಲ್ಲ ಪೇ ಮಾಡೋಕ್ಕೆ, 5 ಮಿನಿಟ್ಸ್ ಮನೆಗೆ ಹೋಗ್ಬಿಟ್ಟು ತೊಗೊಂಬರ್ತೀವಿ ಅಂತ. ಆಮೇಲೆ ಅವ್ರು ಅರ್ಧ ಐಟಮ್ಸ್ ಆಲ್ರೆಡಿ ಬಿಲ್ ಮಾಡಿಬಿಟ್ಟಿದ್ರು, ಮತ್ತೆ ಎಲ್ಲ ವಾಪಸ್ ಇಸ್ಕೊಂಡು ಮತ್ತೆ ನಾನಲ್ಲಿ ಒಂದು 10 ಮಿನಿಟ್ಸ್ ಹಂಗೆ ಸುತ್ತಾಗ್ತಾ ಇದ್ದೆ. ಇವ್ರ ಮನೆಗೆ ಬಂದ್ಬಿಟ್ಟು ವಾಪಸ್ ಇವ್ರ ಮನೆಗೆ ಬಂದ್ಬಿಟ್ಟು ಕಾರ್ಡ್ ಎತ್ಕೊಂಡು ಬಂದರು. ಹಂಗಾಯ್ತು. ಅವ್ರು ಅಂದ್ಕೊಂಡಿರ್ತಾರೆ ಯಾರಪ್ಪ ಇವರಿಬ್ರು ಅಂತ, ಪಕ್ಕ ಅದಂತೂ ಫಾರ್ ಶೋರ್. ನಾವು ಕ್ಯೂವಲ್ಲಿ ಬೇರೆ ಎಷ್ಟೊತ್ತು ಕ್ಯೂವಲ್ಲಿ ಬೇರೆ ನಿಂತ್ಕೊಂಡು ಬಂದ್ಬಿಟ್ಟಿದ್ದೀವಿ. 10 ಮಿನಿಟ್ಸ್ ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಅಯ್ಯೋ ಅಂದ್ಕೊಂಡು ಇದು ಆ್ಯಕ್ಚುಲಿ ನಮಗೆ ಸೆಕೆಂಡ್ ಟೈಮ್ ನಾವು ಈ ಥರ ಮಾಡ್ತಾ ಇರೋದು. 1 ಟೈಮು ಕಟ್ಟಿಂಗಿಗೆ ಹೋಗ್ಬೇಕಾದ್ರೆ ಮರ್ತೋಗಿದ್ವಿ, ಕ್ಯಾಶು ಕಾರ್ಡ್ ಎಲ್ಲ ಮನೇಲೇ ಮರ್ತ್ಬಿಟ್ಟು ಅರ್ಧದರಿಗೆ ಹೋಗಿ ವಾಪಸ್ ಬಂದಿದ್ವಿ. ಇದು ಸೆಕೆಂಡ್ ಟೈಮ್ ಎಕ್ಸ್ಪೀರಿಯನ್ಸ್ ಹಿಂಗೆ ಆಗ್ತಾ ಇರೋದು. ಏನು ಹಿಂಗಾದ್ರೆ ಏನು ಇಲ್ಲ ಅಷ್ಟೇ. ಎಲ್ಲರೂ 60 ಕರಳೋ ಮರಳೋ ಅಂದ್ರೆ ನಮ್ಮಿಬ್ರಿಗೆ 20ಕ್ಕೆ ಅರಳೋ ಮರಳೋ ಆಗೋದು. ಇನ್ನು 20 18 ನಿನಗೆ, ಒಬ್ರು 20 ಒಬ್ರು 30 ಆಯ್ತಾ. ನಾನು ಇನ್ನು 20s ಅಂದ್ರೆ 20 to 30s ಅಲ್ಲಿ ನಾನಿದ್ದೀನಿ. ಓಕೆನಾ, ಇವರು 25 to 30s ಅಲ್ಲಿ ಇದಾರೆ. ಇವರು ಹತ್ರಕ್ಕೆ ಬಂದ್ಬಿಟ್ಟಿದೆ 30ಸ್ಗೆ. ಆಯ್ತಪ್ಪ, ಹತ್ರಕ್ಕೆ ಬಂದ್ಬಿಟ್ಟಿದ್ದೀನಿ ಅಷ್ಟೇ ಗೈಸ್. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು RC Stories ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಿಮ್ಮ ಕೆಂಪಿನ ಮಿಸ್ ಮಾಡ್ಕೋತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.